ಒಂದು ಕಡೆಗೆ ಈಗಾಗಲೇ ಗ್ಯಾರಂಟಿಗಳನ್ನು ಸರ್ಕಾರ ಸರಿಯಾಗಿ ಕೊಡ್ತಿಲ್ಲ ಅಂತ ವಿಪಕ್ಷಗಳು ಈಗಾಗಲೇ ಗಲಾಟೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆಗೆ ಒಂದಿಷ್ಟು ಮಂದಿ ನಮಗೆ ಗ್ಯಾರಂಟಿ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ಹೇಳ್ತಾ ಇರುವಂಥದ್ದು ರಾಜ್ಯದ ಸರ್ಕಾರಿ ನೌಕರರ ಬಗ್ಗೆ. ನಮಗೆ ಗ್ಯಾರಂಟಿ ಬೇಡ ಸರ್, OPS ಬೇಕು ಅಂತ ಈಗ ಸರ್ಕಾರಿ ನೌಕರರೇ ಹೇಳ್ತಾ ಇದ್ದಾರೆ. CM ಬರ್ತಾ ಇದ್ದಂತೆ ಸರ್ಕಾರಿ ನೌಕರರಿಂದ ಘೋಷಣೆ. ಇವತ್ತು ವಿಶೇಷವಾದಂಥ ಅಭಿನಂದನಾ ಸಮಾರಂಭವನ್ನು ಮುಖ್ಯಮಂತ್ರಿಗಳಿಗೆ ಆಯೋಜನೆ ಮಾಡಲಾಗಿತ್ತು ಸರ್ಕಾರಿ ನೌಕರರ ಸಂಘದಿಂದ. ಬೇಕೇ ಬೇಕು, OPS ಬೇಕು ಅಂತ ನೌಕರಿಗೆ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಘೋಷಣೆ ಜೋರಾಗ್ತಾ ಇದ್ದಂತೆ ಶಾಂತವಾಗುವಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಮನವಿಯನ್ನು ಮಾಡಿಕೊಂಡ್ರು. ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ CMಗೆ ಮತ್ತು DCMಗೆ ಅವರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಇದರ ಜೊತೆಗೆ DK ಶಿವಕುಮಾರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನೀವು ನನ್ನ ಮುಂದೆ 2 ಬೇಡಿಕೆ ಇಟ್ಟಿದ್ದೀರಿ, ನಾವು ಸಾಧಕ ಬಾಧಕ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀವಿ. ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜಾಸೇವೆ ಆರಂಭಿಸಬೇಕು ಅಂತ ತೀರ್ಮಾನಿಸಿದ್ದೇವೆ, ನುಡಿದಂತೆ ನಡೆಯೋದು ನಿಜವಾದ ಸೇವೆ ಅಂತ ಹೇಳ್ತೇವೆ. 2 ಬೇಡಿಕೆ ಇಟ್ಟಿದ್ದೀರಾ, ಆದರೆ ಗ್ಯಾರಂಟಿ ಬೇಡ ಅಂತ ಹೇಳ್ತಿದ್ದಾರೆ. ಸಮಿತಿ ವರದಿ ಬರಲಿ, ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ಷಡಾಕ್ಷರಿ ಅವರು ಭಾಳ ಅತಿ ಬುದ್ಧಿವಂತರವರು. ನನಗೊಂದು ಸಣ್ಣ ಮಿಠಾಯಿ ಕೊಟ್ಬಿಟ್ಟು ಒಂದು ಸಕ್ಕರೆ ಚೀಲನೇ ಕೇಳ್ಬಿಟ್ಟವ್ರೆ. ಭಾಳ ಸಂತೋಷದಿಂದ ಅವರು ಹೇಳ್ಕೊಂಡ್ರು, ನಿಮ್ಮ ಗ್ಯಾರಂಟಿ ಬೇಡ ಸ್ವಾಮಿ, ನಾವೆಲ್ಲ ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಅಂದರೆ ಒಂದು 2 ಲಕ್ಷ ನೌಕರರಿಗೆ ಎಷ್ಟು ಜನಕ್ಕೆ ಅದು ಉಪಯೋಗ ಬರ್ತದೋ ನನಗೆ ಗ್ಯಾರಂಟಿ ಗೊತ್ತಿಲ್ಲ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ದೀರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನು ಕರೆಸಿ ನಿಮ್ಮತ್ತೂ ಚರ್ಚೆ ಮಾಡಿ ಯಾವುದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವುದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನು ಯಾರು ಕೂಡ